ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಚಾಮರಾಜನಗರದಲ್ಲಿಂದು ಜಿಲ್ಲಾ ಮಟ್ಟದ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟ ಹಮ್ಮಿಕೊಳ್ಳಲಾಗಿತ್ತು. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಚಂದ್ರ ಪಾಟೀಲ್ ಕ್ರೀಡಾಕೂಟ ಉದ್ಘಾಟಿಸಿ ಧ್ವಜಾರೋಹಣ ನೆರವೇರಿಸಿದರು. ಇದೇ ಸಂದರ್ಭದಲ್ಲಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು. ಈ ವೇಳೆ ರನ್ನಿಂಗ್ ರೇಸ್, ಶಾಟ್ ಪುಟ್ ಎಸೆತ ಸೇರಿದಂತೆ ವಿವಿಧ ಕ್ರೀಡೆಗಳು ನಡೆದವು. ಬಳಿಕ ಚಂದ್ರ ಪಾಟೀಲ್ ಸಂವಿಧಾನದಡಿಯಲ್ಲಿ ದೇಶದ ಎಲ್ಲ ಪ್ರಜೆಗಳಿಗೆ ಸಮಾನವಾದ ಹಕ್ಕುಗಳನ್ನು ನೀಡಲಾಗಿದೆ. ಎಲ್ಲರಂತೆ ವಿಶೇಷ ಚೇತನ ಮಕ್ಕಳಿಗೂ ಗೌರವ, ಘನತೆ ಮತ್ತು ಸಮಾನತೆಯಿಂದ ಬದುಕುವ ಅವಕಾಶ ನೀಡಲಾಗಿದೆ. ಯಾವುದೇ ಭೇದ ಭಾವ ಇಲ್ಲದೆ ಸಾಮಾನ್ಯ ಮಕ್ಕಳ ಜೊತೆ ವಿಶೇಷ ಚೇತನ ಮಕ್ಕಳಿಗೂ ಸಮನ್ವಯದ ಶಿಕ್ಷಣ ನೀಡಲಾಗುತ್ತಿದೆ. ವಿಶೇಷ ಚೇತನ ಮಕ್ಕಳು ಕೀಳರಿಮೆ ಬದಿಗಿಟ್ಟು ಸಾಧನೆಗೆ ಮುಂದಾಗಬೇಕು ಎಂದು ಹೇಳಿದರು. ನಮ್ಮ ಸಮನ್ವಯ ಶಿಕ್ಷಣ ನಮ್ಮ ಸಾಮಾನ್ಯ ಮಕ್ಕಳ ಜೊತೆಗೆ ಅವರನ್ನು ಸೇರಿಸಿಕೊಂಡು ಅವರನ್ನು ಕೂಡ ಸಾಮಾನ್ಯ ಮಕ್ಕಳಿಗೆ ಅವರು ಕೂಡ ಅಂತೇಳಿ ಭಾವಿಸಿ ಅವ್ರಿಗೆ ಸಮನ್ವಯ ಶಿಕ್ಷಣವನ್ನ ಕೊಡ್ತಾ ಬಂದಿದ್ದೇವೆ. ಇದೊಂದು ಅವ್ರಿಗೆ ಸಮನ್ವಯ ಶಿಕ್ಷಣ ಜೊತೆಗೆ ಅವ್ರಿಗೆ ಬೇರೆ ಸಾಮಾನ್ಯ ಮಕ್ಕಳ ಜೊತೆ ಕಾಂಪೀಟ್ ಮಾಡುವ ಸಾಮರ್ಥ್ಯ ಇದೆ. ಆದ್ರೂ ಕೂಡ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ವಿಶೇಷವಾಗಿ ಅವ್ರಿಗೆ ಪ್ರೋತ್ಸಾಹನ ಕೊಡ್ಬೇಕು. ಮತ್ತೆ ಅವರು ಕೂಡ ಸಾಮರ್ಥ್ಯ ಇದೆ, ಎಲ್ಲರೂ ಟ್ಯಾಲೆಂಟ್ ಇದೆ, ಅವ್ರಿಗೆ ಆ ಟ್ಯಾಲೆಂಟ್ ಅನ್ನು ಹೊರತರುವಂತ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಅವ್ರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ವೇದಿಕೆಯನ್ನು ಕಲ್ಪಿಸಿದ್ದೇವೆ.